ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ವಿಷಯದ ಬಗ್ಗೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಂತಂದರೆ ದೃಷ್ಟಿ ದೋಷದ ಬಗ್ಗೆ ಮತ್ತು ಯಾರಿಗನ್ನ ದಾಟು ಅನ್ನೋದು ಆಗಿದ್ದರೆ ಅದನ್ನು ತೊಲಗಿಸ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ದೃಷ್ಟಿ ದೋಷ ಅಂತಂದರೆ ಯಾರಿಗನ್ನ ಅಯ್ಯೋ ಇವರು ಚೆನ್ನಾಗಾಗ್ಬಿಟ್ರಿ, ಇವನು ಚೆನ್ನಾಗಾಗ್ಬಿಟ್ನಿ, ಇವನು ತುಂಬ ಶ್ರೀಮಂತನಾಗ್ಬಿಟ್ನಿ, ಅಯ್ಯೋ ಅಂತಂದ್ಬಿಟ್ಟು ಒಂದು ರೀತಿ ಯಾರೇ ಆದರೂ ಅಂದುಕೊಂಡು ಆ ಮನೆಯ ಕಡೆ ನೋಡಿದರೂ ಆ ಮನುಷ್ಯರ ಕಡೆ ನೋಡಿದರೂ ಕೂಡ ಒಂದು ದೃಷ್ಟಿದೋಷ ಅನ್ನೋದು ಆಗುತ್ತೆ. ಮತ್ತು ಅವ್ರಿಗೆ ಯಾರಾದರೂ ಏನಾದರೂ ಈಗ ಮಾಟ ಮಂತ್ರ ಮಾಡಿದರೆ ಇದನ್ನು ಇಳಿ ತೆಗೆದುಕೊಂಡು ಇಂಥ ರೋಡಲ್ಲಿ ಬಿಸಾಕಿ, ಇಲ್ಲ ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಬಿಸಾಕಿ, ಇಲ್ಲ ಏನಾದರೂ ಅಕ್ಷಿಂತೆ ಕಾಳನ್ನು ಮಂತ್ರಿಸಿ ತೆಗೆದುಕೊಂಡು ಹೋಗಿ ರೋಡಲ್ಲಿ ಬಿಸಾಕಿ, ಇಲ್ಲ ಅಂತಂದರೆ ಕೋಳಿ ಮೊಟ್ಟೆನ ಈ ಮಂತ್ರ ಹೇಳಿ ಅದನ್ನು ಇಳಿ ತೆಗೆದುಕೊಂಡು ಹೋಗಿ ರೋಡಲ್ಲಿ ಬಿಸಾಕಿ ಅಂತ ಹೇಳಿದರೂ ಕೂಡ ಅದನ್ನು ಯಾರಾದರೂ ನಾವು ಹೋಗುವಾಗ ನೋಡ್ದಿರ ಅದನ್ನು ತುಳಿದು ಮನೆಗೆ ಬಂದರೂ ಕೂಡ ಅವರಿಗೆ ದಾಟ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ದಾಟನ್ನು ಕೂಡ ಯಾವ ರೀತಿ ನಾವು ಹೋಗಲಾಡಿಸ್ಕೋಬೇಕು, ಮತ್ತು ದೃಷ್ಟಿದೋಷ ಅವ್ರಿಗಾಗಲಿ ಅವರ ಮನೆಗಾಗಲಿ ದೃಷ್ಟಿದೋಷ ಅನ್ನೋದು ಆಗಿದ್ದರೆ ಆ ಮನೆಯಲ್ಲಿ ಮನೆಗೆ ಏನಾದರೂ ದೃಷ್ಟಿದೋಷ ಆಗಿದ್ದರೆ ಆ ಮನೆಯಲ್ಲಿರುವಂಥವ್ರಿಗೆ ಏನೋ ಒಂದು ಕಾಯಿಲೆ, ಏನೋ ಒಂದು ವಿಷಯದ ಬಗ್ಗೆ ಜಗಳ, ಏನೋ ಒಂದು ರೀತಿ ಅವರ ಮನೆಯಲ್ಲಿ ಮನಸ್ತಾಪ ಅನ್ನೋದು ಇದ್ದೇ ಇರುತ್ತೆ. ಅಂಥವರು ಕೂಡ ಆ ದೃಷ್ಟಿದೋಷ ಹೋಗೋದಕ್ಕೂ ಮನೆಗೆ ಮತ್ತು ಆ ಮನುಷ್ಯರಿಗೆ ದೃಷ್ಟಿದೋಷ ಹೋಗೋದಕ್ಕೂ ನಾನು ಇವತ್ತು ಒಂದು ಒಳ್ಳೆಯ ನಿಮಗೆ ತಂತ್ರಸಾರವನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ತಂತ್ರಸಾರ ನೀವು ಅತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ತಂತ್ರಸಾರವನ್ನು ಮಾಡಬೇಕಾದವರು 60 ವರ್ಷದ ಮೇಲ್ಪಟ್ಟವರು ಆಗಿದ್ದರೆ ಒಳ್ಳೆಯದು. ಇದನ್ನು ಯಾರಿಗೇ ಆಗಲಿ ಆ ದೃಷ್ಟಿದೋಷ ಆಗಿ ಮನೆಯಲ್ಲಿ ತುಂಬ ಹುಷಾರಿಲ್ದಿರ ಬಿದ್ದಿರ್ತಾರೆ, ಇಲ್ಲ ಈ ದಾಟ್ ಅನ್ನೋದು ಆಗಿ ಆದರೂ ಕೂಡ ತುಂಬ ಹುಷಾರಿಲ್ದಿರ ಮನೆಯಲ್ಲಿ ಬಿದ್ದಿರ್ತಾರೆ. ಮನೆಯಲ್ಲಿ ಎಲ್ಲೂ ಹೋಗೋದಿಲ್ಲ, ಅವ್ರಿಗೆ ಏನೋ ಒಂದು ರೀತಿ ಯೋಚನೆ, ಮನೆಯಲ್ಲೇ ಇರಬೇಕು, ನನಗೆ ಆಗ ನೋವು, ಈ ನೋವು, ಕೈಕಾಲು ನೋವು, ಚಳುಕು, ಭುಜಗಳ ನೋವು, ತಲೆನೋವು, ನನಗೆ ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ ಅಂತ ಅವ್ರಿಗೆ ಬಾಡಿ ಎಫೆಕ್ಟು ತುಂಬಾ ಇರುತ್ತೆ. ಅವರು ಎದ್ದೇಳೋಕ್ಕಾಗೋದಿಲ್ಲ, ಕಾಲುಗಳು ಸ್ವಲ್ಪ ನನಗೆ ಚಳುಕುಗಳು ಜಾಸ್ತಿ, ನನಗೆ ಎದ್ದೇಳೋಕ್ಕಾಗ್ತಾಯಿಲ್ಲ, ನಡೆಯೋಕ್ಕಾಗ್ತಾಯಿಲ್ಲ ಅಂತ ಅವರು ತುಂಬಾ ಹುಷಾರಿಲ್ದಿರ ಬಿದ್ದಿರ್ತಾರೆ. ಅಂಥವ್ರಿಗೆ ಕೂಡ ನಾವು ಈ ರೆಮಿಡಿನ ನಾವು ಮಾಡ್ಕೋಬೋದು. ನೋಡಿ, ಅದನ್ನು ಯಾವ ರೀತಿ ಮಾಡಬೇಕಂತಂದರೆ 55-60 ವರ್ಷದ ಮೇಲ್ಪಟ್ಟವರೇ ಇರಬೇಕು ಮಾಡುವಂಥವರು. ಅವರಿಗೆ ಅದನ್ನು ಒಂದು ಮಡಿಕೆಯನ್ನು, ಅಂದರೆ ಒಡೆದೋಗಿರುವಂತಹ ಮಡಿಕೆ ಆಗಲಿ, ಒಂದು ಪ್ಲೇಟ್ ಆಗಲಾದಷ್ಟು ಮಡಿಕೆ ಇರ್ಬೋದು, ಇಲ್ಲ ಅಂದರೆ ಒಂದು ಹೊಸದು ಮುಚ್ಚಳ ಬರುತ್ತೆ, ಮಣ್ಣಿನ ಮುಚ್ಚಳ, ಅಂಥದ್ದು ತಂದು ಕೂಡ ಅದರಲ್ಲೂ ಕೂಡ ಮಾಡ್ಬೋದು. ಅದನ್ನು ಸ್ವಲ್ಪ ಸಗಣಿ ಅಂತಂದರೆ ಹಸುವಿನ ಸಗಣಿ, ಅಂದರೆ ನಾಟಿ ಹಸು ಆಗಿರಬೇಕು, ಆ ಹಸುವಿನ ಸಗಣಿಯನ್ನು ತಂದು ಅಡ್ಡಲಾಗಿ ಒಂದು ಉದ್ದಕ್ಕೆ ಮತ್ತು ಮಧ್ಯದಲ್ಲಿ 3 ಅಡ್ಡಲಾಗಿ ಕಟ್ಟಬೇಕಾಗತ್ತೆ. ಕಟ್ಟಿ ಅದರಲ್ಲಿ ಅರಿಶಿಣದ ನೀರನ್ನು ಒಂದು ಚೆಂಬಲ್ಲಿ ಕಲಿಸ್ಕೊಂಡು ಆ ಅರಿಶಿಣದ ನೀರನ್ನು ಅದರ ಮಧ್ಯೆ ಹಾಕಬೇಕಾಗತ್ತೆ. ಆ ಅಡ್ಡಲಾಗಿ ಕಟ್ಟಿರುವಂಥದ್ರ ಮಧ್ಯೆ ಆ ಅರಿಶಿಣದ ನೀರನ್ನು ಹಾಕಿ ಅದರ ಮಧ್ಯೆ ನೀವು ಒಂದು ಮುದ್ದೆಯಲ್ಲಾಗಲಿ, ಇಲ್ಲ ಅಂದರೆ ಅನ್ನದಲ್ಲಾಗಲಿ, ಇಲ್ಲ ಅಂದರೆ ಸಗಣಿಯಲ್ಲಾಗಲಿ, ಇಲ್ಲ ಗೋಧಿ ಹಿಟ್ಟಿನಲ್ಲಾಗಲಿ ದೀಪಗಳನ್ನು 8 ದೀಪಗಳನ್ನಾಗಿ ಮಾಡ್ಕೋಬೇಕು. ಒಂದೊಂದು ಈ ಅಡ್ಡಲಾಗಿ ಕಟ್ಟಿರುವಂತಹ ಒಂದೊಂದು ಕೋಣೆಯಲ್ಲೂ ಕೂಡ ನಾವು 8 ದೀಪಗಳನ್ನು ಇಟ್ಟು, ನೀವು ಉಪಯೋಗಿಸುವಂಥ ಯಾವುದೇ ಎಣ್ಣೆ ಆಗಿರ್ಬೋದು ಆ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದಕ್ಕೆ ದೀಪ ಅಂಟಿಸ್ಕೋಬೇಕು. 8 ದೀಪಗಳು ಆಗಿರಬೇಕು.
ಮತ್ತು ನೀವು ಯಾವುದಾದ್ರೂ 3 ಥರದ ಹೂವುಗಳನ್ನು ಅಂತಂದರೆ ಗೆನ್ಯಾರ ಹೂವು ಆಗಿರ್ಬೋದು, ತುಂಬಿ ಹೂವು ಆಗಿರ್ಬೋದು, ಕಾಕಡೆ ಹೂವು ಆಗಿರ್ಬೋದು, ಇಂಥ ಹೂವುಗಳನ್ನು ಅವುಗಳ ಮಧ್ಯೆ ದೀಪಗಳ ಮಧ್ಯೆ ನೀರಿನೊಳಕ್ಕೆ ಹಾಕಬೇಕು. ಹಾಕಿ ಯಾರು ಹುಷಾರಿಲ್ದಿರ ಮಲಗಿರ್ತಾರೋ ಅವ್ರಿಗೆ ಇಳಿ ತೆಗಿಬೇಕು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇಳಿ ನೇರವಾಗಿ 3 ಸಲ ಇಳಿ ತೆಗೆದು ಅವರನ್ನು ತೂ ಅಂತ ಉಗಿಲಿಕ್ಕೆ ಹೇಳಬೇಕು. ಅಂದರೆ ದೀಪಗಳಿಗೆ ಉಗಿಬಾರ್ದು, ಆ ನೀರಿನೊಳಕ್ಕೆ ಉಗಿಲಿಕ್ಕೆ ಹೇಳಬೇಕು. ಹೇಳಿ ಮತ್ತು ಆ ಮನೆಗೆ ಕೂಡ ಮಾಟ ಏನಾದರೂ ಆ ಥರ ದೃಷ್ಟಿದೋಷ ಆಗಿದ್ದರೆ ಆಚೆಗೆ ಬಂದಾಗ ಆ ಮನೆಗೆ ಕೂಡ 3 ಸಲ ಇಳಿ ತೆಗೆದು ನಿಮ್ಮ ಮನೆಯಲ್ಲಿರೋರು ಕೂಡ ಯಾರೇ ಇದ್ದರೂ ಕೂಡ ಪ್ರತಿಯೊಬ್ಬರು ಇಳಿ ತೆಗೆಸ್ಕೋಬೋದು. ಇಳಿ ತಕ್ಕೊಂಡು ಇದನ್ನು ಸಂಜೆ ಟೈಮು ಅಂತಂದರೆ ಗೋಧೂಳಿ ಟೈಮ್ನಲ್ಲಿ ಮಾಡಬೇಕಾಗತ್ತೆ. 5:30 ಮೇಲೆ 6:30 ಒಳಗಡೆ ಈ ಗೋಧೂಳಿ ಟೈಮ್ನಲ್ಲೇ ಇದನ್ನು ಮಾಡಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಆ ವಯಸ್ಸಾಗಿರುವಂಥವರು ಒಂದು ಊರಿಗೆ ಆಚೆ ರೋಡ್ ಪಕ್ಕದಲ್ಲಿ ಇಟ್ಟುಬಿಟ್ಟು ಬರಬೇಕು. ಆ ಗೋಧೂಳಿ ಟೈಮ್ನಲ್ಲಿ ಹಿಟ್ಟು ಬಂದರೆ ಹಸುಗಳು ಆ ಕಡೆಯಿಂದ ಊರಿನ ಒಳಕ್ಕೆ ಬರುವಾಗ ಆ ಹಸುಗಳನ್ನು ನೋಡಿದಾಗ ನಮಗೆ ಆಗಿರುವಂತಹ ಏನೇ ದೃಷ್ಟಿದೋಷ ಇದ್ದರೂ ಕೂಡ ಅದು ಹೋಗಿಬಿಡುತ್ತೆ. ಅದರಿಂದಾಗಿ ಆ ಗೋಧೂಳಿ ಟೈಮ್ನಲ್ಲೇ ಮಾಡಬೇಕಾಗತ್ತೆ. ಮತ್ತು ರೋಡ್ ಪಕ್ಕದಲ್ಲಿ ಬಂದುಬಿಡಬೇಕು. ಬಂದುಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿರಬೇಕು. ದೇವರಿಗೆ ನಮಸ್ಕಾರ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿದರೆ ಯಾರಿಗೇ ಆಗಲಿ, ಮನೆಗಾಗಲಿ ದೃಷ್ಟಿದೋಷ ಆಗಲಿ ಇಲ್ಲ ದಾಟು ಆಗಲಿ ಆಗಿದ್ದರೆ ಅದು ಹೋಗ್ಬಿಡುತ್ತೆ ಅಂತ ನಾನು ಈ ರೆಮಿಡಿನ ನಿಮಗೆ ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾನು ನಿಮಗೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ಇಲ್ಲಿ ಸಗಣಿ ಅನ್ನೋದು ಸಿಗೋದಿಲ್ಲ. ಆ ಸಗಣಿ ಸಿಗದೇ ಇರೋದರಿಂದ ನಾನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಮಡಿಕೆನೂ ಇಲ್ಲಿ ಸಿಗೋದಿಲ್ಲ. ಈ ಸಿಟಿನಲ್ಲಿ, ಬೆಂಗಳೂರು ಸಿಟಿನಲ್ಲಿ ಮಡಿಕೆ ಸಗಣಿ ಎಲ್ಲಿ ಸಿಗುತ್ತೆ? ನಾಟಿ ಹಸುವಿನ ಸಗಣಿನೂ ಸಿಗಬೇಕಲ್ವ. ಅದರಿಂದಾಗಿ ನಾನು ಪೆನ್ನಿನಲ್ಲಿ ಬರೆದು ಆ ಸ್ಕೆಚ್ಚನ್ನು ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ. ಆ ಪೆನ್ನಿನಲ್ಲಿ ಬರೆದಿರುವಂಥ ಸ್ಕೆಚ್ಚು ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಮಡಿಕೆ ಅಂತ ಇಟ್ಕೊಳ್ಳಿ. ಮಡಿಕೆ ಹೊಡೆದೋಗಿರುವಂಥ ಆಗಲಿ ಇಲ್ಲ ಅಂದರೆ ಒಂದು ಪ್ಲೇಟ್ ಮಡಿಕೆ ಆಗಿರಬೇಕು, ಮಣ್ಣಿನಲ್ಲಿ ಮಾಡಿರುವಂಥದ್ದು. ಆ ಮಣ್ಣಿನಲ್ಲಿ ಮಾಡಿರುವಂಥ ಮಡಿಕೆಗೆ ನೋಡಿ, ಈಗ ನಾವು ಸಗಣಿಯಿಂದ ನೇರವಾಗಿ ಒಂದು ಅಡ್ಡಲಾಗಿ ಒಂದು ತೆರೆನ ಕಟ್ಟಬೇಕು. ಮತ್ತು ಮಧ್ಯದಲ್ಲಿ 3 ತೆರೆಗಳನ್ನು ಆ ರೀತಿ ಕಟ್ಟಬೇಕಾಗತ್ತೆ. ಆ ರೀತಿ ಕಟ್ಟಿ ನೋಡಿ 8 ದೀಪಗಳನ್ನು ಹಚ್ಚಬೇಕು. ಅರಿಶಿಣದ ನೀರನ್ನು ಹಾಕಿರಬೇಕು ಮೊದಲೇ. ಅದರಲ್ಲಿ ಮಧ್ಯೆ ನಾವು 8 ದೀಪಗಳನ್ನು ಕಟ್ಟಬೇಕು. ಆ 8 ದೀಪಗಳನ್ನು ಹಚ್ಚಿ ಅವರಿಗೆ ಹೂವನ್ನು ಅದರ ಒಳಕ್ಕೆ ಹಾಕಿ 3 ಥರದ ಹೂವು ಆಗಿರಬೇಕು. 3 ಥರದ ಹೂವನ್ನು ಹಾಕಿ ಅದನ್ನು ಮನೆಯಲ್ಲಿರುವ ಮನುಷ್ಯರಿಗೆ ಮತ್ತು ಎಲ್ಲರೂ ಇಳಿ ತಕ್ಕೋಬೋದು. ಸಣ್ಣ ಮಕ್ಕಳಿಂದ ಕೂಡ ಇದನ್ನು ಇಳಿ ತಕ್ಕೋಬೋದು. ಯಾರಿಗೆ ದೃಷ್ಟಿದೋಷ ಇದ್ದರೂ ಕೂಡ ಹೋಗ್ಬಿಡುತ್ತೆ, ಮನೆಗೆ ದೃಷ್ಟಿದೋಷ ಇದ್ದರೂ ಕೂಡ ಹೋಗ್ಬಿಡುತ್ತೆ, ಮತ್ತು ದಾಟು ಅನ್ನೋದು ಕೂಡ ಇದ್ದರೂ ಕೂಡ ಹೋಗ್ಬಿಡುತ್ತೆ. ಯಾರಿಗೆ ಹುಷಾರಿಲ್ವೋ ಅವ್ರಿಗೆ ಕೂಡ ತೆಗೀರಿ. ಮತ್ತು ಇದನ್ನು ತೆಗೆದುಕೊಂಡು ಹೋಗಿ ಒಂದು ರೋಡ್ ಪಕ್ಕದಲ್ಲಿ ಇಟ್ಟುಬಿಟ್ಟು ಬಂದರೆ ಆಗ ಆ ದೃಷ್ಟಿದೋಷ ಅನ್ನೋದು, ದಾಟು ಅನ್ನೋದು ಸೂಕ್ತವಾಗಿ ಏನೂ ಇಲ್ಲದಿರ ಹೊರಟು ಹೋಗುತ್ತೆ. ಆವಾಗಿಂದ ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಕೂಡ ಸುಖವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ ಇರ್ಬೋದು ಅಂತ ನಾನು ಈ ಒಳ್ಳೆಯ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗೇ ಇದ್ದರೂ ಆ ರೀತಿ ದೃಷ್ಟಿದೋಷ ಆಗಲಿ ದಾಟಾಗಲಿ ಇದ್ದರೆ ಇಳಿ ತಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳಿಗೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ನಾವು ಹಾಕಿದಂಥ ವೀಡಿಯೋಸನ್ನು ನೀವು ನೋಡ್ತಾ ಇರಿ. ಮತ್ತು ನಿಮಗೆ ಎಂತಹ ವಿಡಿಯೋ ಬೇಕೋ ಈ
ಆಸ್ಟ್ರಾಲಜಿ ಬಗ್ಗೆ ಆಗಲಿ ಇಂಥ ಮಾಟ ಮಂತ್ರಗಳ ಬಗ್ಗೆ ಆಗಲಿ ನೀವು ಕೇಳಿದ ಅಂತಹ ವಿಡಿಯೋನ ನಾನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ನಮಗೆ ನಮ್ಮ ದೊಡ್ಡಪ್ಪ ವೈದ್ಯರಾಗಿರೋದ್ರಿಂದ ನಮಗೆ ಅವರಿಂದ ಬಂದಿರುವಂತಹ ವಿದ್ಯೆ ಇದು. ಈ ವಿದ್ಯೆಯನ್ನು ನಾನು ಎಲ್ಲರಿಗೂ ಶೇರ್ ಮಾಡಬೇಕು ಅಂತಲೇ ನಾನು ಕೆಲವೊಂದು ವಿದ್ಯೆಗಳನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನಿಮಗೆ ಯಾವ ಬೇಕೋ ಅಂತ ಅವುಗಳ ಬಗ್ಗೆ ನೀವು ಕೇಳಿದ್ರಿ, ಅಂಥ ವೀಡಿಯೋಸ್ ಬೇಕು ಅಂತ ಅವುಗಳ ಬಗ್ಗೆ ಕೇಳಿದರೆ ನಾನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನು ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಈ ದೃಷ್ಟಿದೋಷನ ಕಲಿಯೋದನ್ನು ನಮ್ಮ ದೊಡ್ಡಮ್ಮನೂ ಮಾಡ್ತಾಯಿದ್ರು, ಇಲ್ಲ ನಮ್ಮ ದೊಡ್ಡಪ್ಪನೂ ಮಾಡ್ತಾಯಿದ್ರು. ಯಾರಿಗನ್ನ ಆ ರೀತಿ ಆಗಿದೆ, ಅವ್ರ ಮನೇಲಿ ಹುಷಾರಿಲ್ಲ ಅಂತಂದರೆ ಅವರನ್ನು ಕರ್ಕೊಂಡೋಗೋರು. ಅವರಿಬ್ಬರಲ್ಲಿ ಒಬ್ಬರು ಯಾರಾದರೂ ಹೋಗಿ ಇದನ್ನು ತೆಗೆದು ಬರ್ತಾಯಿದ್ರು, ತೆಗೆದು ಬರ್ತಾಯಿದ್ರು. ಅವ್ರಿಗೆ ಮಾರನೇ ದಿನಕ್ಕೇ ನಮಗೆ ಒಂದು ರೀತಿ ಆರಾಮಾಗಿದೆ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ಥ್ಯಾಂಕ್ ಯು.